ಆತ್ಮೀಯ ಎಜೆಕೆ ನ್ಯೂಸ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕೃಷ್ಣಪ್ರಸಾದ್. ಇವತ್ತಿನ ಸುದ್ದಿ ತುಂಬಾ ವಿಶೇಷವಾಗಿದೆ. ಬನ್ನೋಣ ನೇರವಾಗಿ ನಿಮ್ಮ ಜೊತೆ. ಆತ್ಮೀಯರ, ಇತ್ತೀಚೆಗೆ ರಸ್ತೆ ಅಪಘಾತಗಳು ಹೆಚ್ಚಾಗ್ತಾ ಇದೆ. ಮುಖ್ಯ ಕಾರಣ ಹೆಲ್ಮೆಟ್ ಆಗ್ತಾ ಇಲ್ಲ ಅನ್ನೋದು. ಸೊ ಅದಕ್ಕೊಂದು ವಿಶೇಷವಾದ ಜಾಥಾ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಹಾಗೂ HEHS ಯೂನಿಟ್ ಆಫ್ ಪ್ಯಾರಾಮೆಡಿಕಲ್ ಕಾಲೇಜ್, ಸೂರ್ಯ ಪದವಿ ಪೂರ್ವ ಕಾಲೇಜ್ ಹಾಗೂ ಶ್ರೀರಾಮ್ ನರ್ಸಿಂಗ್ ಕಾಲೇಜ್ ಹಾಗೂ ಅಲ್ಟ್ರಾಟೆಕ್ ಸಿಮೆಂಟ್ ಪ್ರೈವೇಟ್ ಲಿಮಿಟೆಡ್ ಇವರ ಸಹಯೋಗದಲ್ಲಿ ದೊಡ್ಡಬಳ್ಳಾಪುರದ ಪ್ರಮುಖ ಸರ್ಕಲ್ಗಳಲ್ಲಿ ಇವತ್ತು ಜಾಥಾ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ ನೇರವಾಗಿ ನಿಮ್ಮ ಜೊತೆ. ಈಗ ವೇಗವಾಗಿ ಬೆಳೀತಾ ಇದೆ, ಅದ್ರ ಜೊತೆಗೆ ವಾಹನಗಳು ಕೂಡ ಹೆಚ್ಚಾಗ್ತಿದೆ. ರಸ್ತೆ ಮಾತ್ರ ಅಷ್ಟೇ ಇದೆ, ಮತ್ತೆ ರಸ್ತೆಗಳು ಗುಂಡು ಕೂಡ ಬಿದ್ದಿದ್ದಾವೆ. ಈಗ ರಸ್ತೆ ನಿಯಮ ಪಾಲಿಸಿ ಈಗ ಕೆಲವು ಘೋಷಣೆಗಳನ್ನು ಕೂಡಿದ್ದು ಕೇಳಿದೆ ಉಡುಗೊರೆ ಮಾಡಿರೋದು ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಸೊ ಎಲ್ಲರೂ ಈಗ 18 ವರ್ಷ ಒಳಗಡೆ ಇರೋರು ಯಾವುದೇ ಕಾರಣಕ್ಕೂ DL ಇಲ್ಲದೆ ಗಾಡಿ ಓಡಿಸಬಾರ್ದು. ಟ್ರಿಪಲ್ ರೈಡ್ ಹೋಗೋದು, ರಾಂಗ್ ಸೈಡ್ ಬರೋದು, ಕುಡಿದು ವಾಹನ ಚಾಲನೆ ಮಾಡೋದು, ಇನ್ಶೂರೆನ್ಸ್ ಇಲ್ಲದೆ ಗಾಡಿ ಹೊರಗಡೆ ತಗೊಂಡು ಬರೋದು, ಈ ಥರದ್ದೆಲ್ಲ ಮಾಡಬಾರ್ದು. ಆ ಒಂದು ಉದ್ದೇಶದಲ್ಲಿ ಅರಿವು ಮೂಡಿಸೋಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಎಲ್ಲ ಕಾಲೇಜುಗಳಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ಬಿರ್ಲಾ ಅಲ್ಟ್ರಾಟೆಕ್ ಅವ್ರಿಗೆ ಒಂದು ಅಭಿನಂದನೆಗಳು ಸಲ್ಲಿಸ್ತೀನಿ. ಇದೊಂದು ಉತ್ತಮವಾದ ಕಾರ್ಯಕ್ರಮ. ಇದೇ ರೀತಿ ಮಾಡಿ ಸಮಾಜದಲ್ಲಿ ಒಂದು ಬದಲಾವಣೆ ತರೋಣ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು. ಒಬ್ಬೊಬ್ಬರೇ ಮಕ್ಕಳು, ಅವ್ರ ತಂದೆಗಳಿಗೆ ಒಬ್ಬರೇ ಮಕ್ಕಳು. ಇಬ್ಬರದು ಆಕ್ಸಿಡೆಂಟ್ ಆಯಿತು ಕೊಲಂಬಿಯಾ ಏಷಿಯಾ ಹಾಸ್ಪಿಟ್ಲಲ್ಲಿ. ಇಲ್ಲ ಇಲ್ಲಾಗಲ್ಲ ಸರ್, ನೀವು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಂದರು. ಬೆಂಗಳೂರಿಗೆ ಹೋದ್ರು. ಆಸ್ಟರ್ ಹಾಸ್ಪಿಟ್ಲ್ ಅಂತ ನೀವೆಲ್ಲ ಕೇಳಿರ್ತೀರ. ಆಸ್ಟರ್ ಹಾಸ್ಪಿಟ್ಲಿಗೆ ಹೋದ್ರು. ಹಾಸ್ಪಿಟ್ಲಲ್ಲಿ ಡಾಕ್ಟರ್ಗಳು ಎಲ್ಲ ಪರೀಕ್ಷೆ ಮಾಡಿದ್ರು. ಒಬ್ಬ ಹುಡುಗಂದು ಬ್ರೈನ್ ಡೆಡ್, ಇನ್ನೊಬ್ಬ ಹುಡುಗಂದು ಏನೋ ಅಷ್ಟೋ ಇಷ್ಟೋ ಇದೆ ಅಂತ ಹೇಳಿ ಪರೀಕ್ಷೆ ಮಾಡ್ಬೇಕಾದ್ರೆ ಮತ್ತೆ CT ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರೆ ಇಬ್ರು ಹುಡುಗರದು ಬ್ರೈನ್ ಡೆಡ್ ಆಗೋದು. ಒಂದ್ಸತಿ ಬ್ರೈನ್ ಡೆಡ್ ಆಗೋದ್ಮೇಲೆ 18-19 ವರ್ಷ ವಯಸ್ಸು, ಒಬ್ಬೊಬ್ಬರೇ ಮಗ ಇರೋದು. ಅವ್ರ ತಂದೆ ತಾಯಿಗಳಿಗೆ ಎಷ್ಟು ನೋವಾಗಿರ್ಬೋದು ಅಂತ ನೀವು ಯೋಚನೆ ಮಾಡ್ಕೊಳ್ಳಿ. ಅವಾಗ ಏನ್ ಮಾಡಿದ್ರು, ಒಬ್ಬ ತಂದೆ ಡಿಸೈಡ್ ಮಾಡ್ಬಿಟ್ರು ಬ್ರೈನ್ ಡೆಡ್ ಅಂತ. ಯಾರೋ ನಮ್ಮಂತ ಡಾಕ್ಟರ್ಗಳೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ಬ್ರೈನ್ ಡೆಡ್ ಆಗ್ಬಿಟ್ಟಿದೆ, ಇದು ಏನು ಬದುಕೋ ಸಾಧ್ಯತೆ ಇಲ್ಲ. ಈಗ್ಲೂ ನಿಮ್ಮ ಹುಡುಗನ ಜೀವಂತವಾಗಿ ನೋಡ್ಬೇಕು ಅಂತಂದ್ರೆ ಹೃದಯ, ಕಣ್ಣು, ಕಿಡ್ನಿ, ಲಿವರ್ ಈ 4 ಅಂಗಾಂಗಗಳು ದಾನ ಮಾಡಿದ್ರೆ ಯಾರನ್ನೋ ಒಂದ್ ಕಡೆ ಅದು ಬದುಕೊಂಡಿರ್ತವೆ ಅಂತ ಹೇಳ್ಬಿಟ್ಟು ಒಬ್ಬ ತಂದೆ ಸೈನ್ ಹಾಕಿ ಕೊಟ್ಬಿಟ್ರು. ಅವ್ರದ್ದು ಅವತ್ತೇನೆ ಹಾರ್ಟ್ ಚೆನ್ನೈಗೆ ಕಳ್ಸಿದ್ರು. ಲಿವರ್ನ ಎಲ್ಲ ದೊಡ್ಡ ಬ್ಯಾಂಗ್ಳೂರಲ್ಲೇ ಯಾರಿಗೂ ಪೇಷಂಟ್ಗೆ ಕಿಡ್ನಿ, ಲಿವರು, ಕಣ್ಣುಗಳು, ಹಾರ್ಟ್ ಇಷ್ಟು ದಾನ ಆಗ್ಬೇಕು. ಇನ್ನೊಬ್ಬ ಹುಡುಗನ ಕತೆ ಹೇಳ್ಬೇಕಂದ್ರೆ ಅವ್ರ ತಂದೆಗಳು ನೋಡೋಣ ಪ್ರಯತ್ನ ಮಾಡೋಣ ಅಂತ ಹೇಳಿ ಮಾಡಿದ್ರು. ಅವರು ಮಧ್ಯಮ ವರ್ಗದ ಜನ ಅಂದ್ರೆ ಗೊತ್ತಾಯ್ತಲ್ಲ, ಒಂದು ಸಣ್ಣದ ಅಂಗಡಿ ಹಾಕೊಂಡಿದ್ದಾರೆ, ಚಿಲ್ಲರೆ ಅಂಗಡಿ ಹಾಕೊಂಡು ಜೀವನ ಮಾಡ್ತಾ ಇರೋಂಥವ್ರು. ಬೇರೆ ಏನೂ ಆದಾಯ ಇಲ್ಲ, ಸಣ್ಣ ಪುಟ್ಟ ಜಮೀನಿದೆ, ಆ ಜಮೀನಲ್ಲಿ ರಾಗಿ ಬೆಳೀತಾರೆ ಅಷ್ಟೇ. 2 ವರ್ಷಗಳ ಕಾಲ ಪ್ರತಿದಿನ ಸುಮಾರು 2 ತಿಂಗಳು ಆಸ್ಟರ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡಿದಾಗ ಅವ್ರ ಹತ್ರ ಇರೋ